ನೋಡಿ, ಆರ್ಟಿಕಲ್ 32 ಡಾಕ್ಟರ್ BR ಅಂಬೇಡ್ಕರ್ ಅವರು ಸಂವಿಧಾನದ ಆತ್ಮ ಅಂತ ಹೇಳಿದ್ದಾರೆ. ಏನಕ್ಕೆ ಅಂದ್ರೆ ನಮ್ಮ ದೇಶದಲ್ಲಿ ಯಾವ್ದಾದ್ರು ಜನಸಾಮಾನ್ಯರ ಅಭಿವ್ಯಕ್ತಿ ಸ್ವಾತಂತ್ರ್ಯ ಹಾಗೂ ಮೂಲಭೂತ ಹಕ್ಕುಗಳು ಉಲ್ಲಂಘನೆ ಆದ್ರೆ ನಾವು ಪೊಲೀಸ್ ಸ್ಟೇಷನ್ ಹೋಗೋ ಅಗತ್ಯ ಇಲ್ಲ, ಡಿಸ್ಟಿಕ್ ಕೋರ್ಟ್ ಹೋಗೋ ಅಗತ್ಯ ಇಲ್ಲ, ಈವನ್ ಹೈಕೋರ್ಟ್ ಹೋಗೋ ಅಗತ್ಯನೂ ಇಲ್ಲ. ನಾವು ನೇರವಾಗಿ ಸುಪ್ರೀಂ ಕೋರ್ಟ್ ಹೋಗಿ ಪ್ರಕರಣ ದಾಖಲಿಸಬಹುದು. ಅವನೇನಾರ ತಪ್ಪಿತಸ್ಥ ಅಂತ ಸಾಬೀತಾಗಿ ಅವನೇನಾರ ಸಸ್ಪೆಂಡ್ ಅಥವಾ ಡಿಸ್ಮಿಸ್ ಏನಾರ ಆದ್ರೆ ಈ ಡಿಸ್ಟಿಕ್ ಲೆವೆಲ್ ಅಲ್ಲಿ SP DC ಏನು ಮಾಡೋಕ್ಕಾಗಲ್ಲ, IG DIG ಏನು ಮಾಡೋಕ್ಕಾಗಲ್ಲ, ಈವನ್ ಮಂತ್ರಿ ಮುಖ್ಯಮಂತ್ರಿನೂ ಏನು ಮಾಡೋಕ್ಕಾಗಲ್ಲ. ಏಕೆಂದ್ರೆ ಅದು ಸುಪ್ರೀಂ ಕೋರ್ಟ್ ಆರ್ಡರ್. ಸಂವಿಧಾನ ಈ ರೀತಿ ಜನಸಾಮಾನ್ಯರಿಗೆ ಸುಪ್ರೀಂ ಪವರ್ ಕೊಟ್ಟಿದೆ. ಆರ್ಟಿಕಲ್ 19.1A ಅದೇನ್ ಹೇಳುತ್ತೆ ಅಂದ್ರೆ, ನಮ್ಮ ತೆರಿಗೆ ಹಣದಲ್ಲಿ ಬದುಕ್ತಾ ಇರೋ ಯಾವುದೇ ಸರ್ಕಾರಿ ಅಧಿಕಾರಿ ಅಥವಾ ಜನಪ್ರತಿನಿಧಿಗಳನ್ನ ನಾವು ಪ್ರಶ್ನೆ ಮಾಡ್ಬೋದು. ಅವರು SP ಆಗಿರ್ಬೋದು, DC ಆಗಿರ್ಬೋದು, ಮಂತ್ರಿನಾರಾಗಿರ್ಬೋದು, ಮುಖ್ಯಮಂತ್ರಿನಾರಾಗಿರ್ಬೋದು, ಪ್ರಧಾನಮಂತ್ರಿನಾರಾಗಿರ್ಬೋದು. ಅವರೆಲ್ಲ ನಮ್ಮ ತೆರಿಗೆ ಹಣದಲ್ಲಿ ಬದುಕ್ತಾ ಇದ್ದಾರೆ ಅಂದ್ರೆ ನಾವು ಅವ್ರನ್ನ ಪ್ರಶ್ನೆ ಮಾಡ್ಬೋದು. ಅದನ್ನ ತಡೆಯೋ ಅಧಿಕಾರ ಯಾರಿಗೂ ಇಲ್ಲ. ದೇಶದ ಪ್ರಧಾನಿ ದೇಶದ ಅತಿ ದೊಡ್ಡ ಸೇವಕನಾದ್ರೆ ಮುಖ್ಯಮಂತ್ರಿ ರಾಜ್ಯದ ಅತಿ ದೊಡ್ಡ ಸೇವಕ. ಅವ್ರ ಮುಂದೆ ನೀರಿನ ಬಾಟ್ಲಿ ಇರುತ್ತಲ್ಲ, ಮೀಟಿಂಗ್ ಗೀಟಲ್ಲಿ ಕುತ್ಕೊಂಡಾಗ ನೀರಿನ ಬಾಟ್ಲಿ ಇರುತ್ತಲ್ಲ, ಅದು ನಮ್ಮ ತೆರಿಗೆ ಹಣದಲ್ಲೇ ಕೊಟ್ಟಿರೋದು. ಮತ್ತೆ ಅವ್ರು ಪ್ರತಿದಿನ ತಿರ್ಗಾಡೋ ಪೆಟ್ರೋಲ್ ಶೋಕಿ ಎಲ್ಲ ಮಾಡ್ಕೊಂಡು ನಿಂತಿದಾರಲ್ಲ, ಕಾವೇರಿ ಆರ್ತಿ ಗೀರ್ತಿ ಅಂತೆಲ್ಲ, ಅದೆಲ್ಲ ನಮ್ಮ ತೆರಿಗೆ ಹಣದಲ್ಲಿ ಅವರು ಶೋಕಿ ಮಾಡ್ತಾ ಇರೋದು. ಅದನ್ನೆಲ್ಲ ನಮಗೆ ಪ್ರಶ್ನೆ ಮಾಡೋ ಅಧಿಕಾರ ಇದೆ. ಅದನ್ನ ಸಂವಿಧಾನನೇ ಕೊಟ್ಟಿದೆ. ಈ ಆರ್ಟಿಕಲ್ 19.1B ಅದೇನ್ ಹೇಳುತ್ತೆ ಅಂದ್ರೆ, ನಾವು ದೇಶದ ಯಾವುದೇ ಮೂಲೆಯಲ್ಲಿ ಯಾವಾಗ ಬೇಕಾದ್ರೂ ನಾವು ಶಾಂತ ರೀತಿಯಲ್ಲಿ ಕುಳಿತು ಪ್ರೊಟೆಸ್ಟ್ ಮಾಡ್ಬೋದು. ಪ್ರೊಟೆಸ್ಟ್ ಮಾಡೋದು ಸಂವಿಧಾನದ ಮೂಲಭೂತ ಹಕ್ಕು. ಅದು ಸಂವಿಧಾನ ನಮ್ಗೆ ಕೊಟ್ಟಿರೋ ಮೂಲಭೂತ ಹಕ್ಕು. ಅದನ್ನು ಯಾರು ನಮ್ಮನ್ನ ಬಲವಂತವಾಗಿ ಬಲ ಪ್ರಯೋಗ ಮಾಡಿ ಏಳ್ಸೋಕ್ಕಾಗಲ್ಲ. ಆರ್ಟಿಕಲ್ 19.1C ಏನ್ ಹೇಳುತ್ತೆ ಅಂದ್ರೆ, ನಾವು ಸಂಘಟನೆ ಮಾಡ್ಕೋಬಹುದು. ದೇಶದಲ್ಲಿರೋ ಜನಸಾಮಾನ್ಯರು ಸಂಘಟನೆ ಮಾಡ್ಕೊಂಡು ಸಂಘಟಿತರಾಗಿ ಹೋರಾಡೋ ಅಧಿಕಾರ ಕೊಟ್ಟಿದೆ. ಇವೆಲ್ಲ ಮೂಲಭೂತ ಹಕ್ಕುಗಳು. ಇದೇನಾರ ಉಲ್ಲಂಘನೆ ಆದ್ರೆ ನಾವು ನೇರವಾಗಿ ಸುಪ್ರೀಂ ಕೋರ್ಟ್ ಹೋಗಿ ಕದ ತಟ್ಬೋದು. ನಿನ್ನೆ ಗುಂಪು ಕೊಟ್ಕೊಂಡು ಪೊಲೀಸ್ ಸ್ಟೇಷನ್ ಮುಂದೆ ಬಂದು ನಮ್ಮನ್ನ ಪ್ರಶ್ನೆ ಮಾಡ್ತಾ ಇದಾರೆ ಅಂದ್ಬಿಟ್ಟು KRS ಪಕ್ಷದ 4-5 ಜನ ಕಾರ್ಯಕರ್ತರನ್ನ ಪೊಲೀಸ್ನವರು ಅರೆಸ್ಟ್ ಮಾಡಿ ಜೈಲಲ್ಲಿ ಹಾಕಿದ್ದಾರೆ. ಇದು ಸಂವಿಧಾನದ ಮೂಲಭೂತ ಹಕ್ಕುಗಳ ಸ್ಪಷ್ಟ ಉಲ್ಲಂಘನೆ ಆಗಿದೆ. ನೀವು ಸುಪ್ರೀಂ ಕೋರ್ಟ್ ಹೋಗ್ಬಿಟ್ಟು ಸಂಬಂಧಪಟ್ಟ ಅಧಿಕಾರಿ ವಿರುದ್ಧ ಪ್ರಕರಣ ದಾಖಲಿಸಿ. ಆಲ್ರೆಡಿ ಹೇಳಿದ್ನಲ್ಲ, ಅವ್ರೇನಾರ ಸಸ್ಪೆಂಡ್ ಆದ್ರೆ ಅಲ್ಲಿ SP ಏನು ಮಾಡೋಕ್ಕಾಗಲ್ಲ, IG DIG ಮುಖ್ಯಮಂತ್ರಿನೂ ಏನು ಮಾಡೋಕ್ಕಾಗಲ್ಲ. ಈ ರೀತಿ ನೇರವಾಗಿ ಸುಪ್ರೀಂ ಕೋರ್ಟ್ ಹೋಗಿ ಇವ್ರಿಗೆ ಬುದ್ಧಿ ಕಲಿಸಿ. ಇಲ್ಲ ಅಂದ್ರೆ ಇವರು ಇದೇ ರೀತಿ ಇನ್ನೊಂದು ಜಿಲ್ಲೆಲೂ ಮಾಡ್ತಾರೆ. ಆಲ್ರೆಡಿ ರಾಮನಗರದಲ್ಲಿ ಏನ್ ಮಾಡಿದ್ದಾರೆ, DC ಸುತ್ತ ಬ್ಯಾರಿಕೇಡ್ ಹಾಕಿದ್ದಾರೆ. ಜಿಲ್ಲಾಧಿಕಾರಿ ಕಚೇರಿ ಸುತ್ತ ಬ್ಯಾರಿಕೇಡ್ ಹಾಕಿ ಯಾರು ಪ್ರೊಟೆಸ್ಟೇ ಮಾಡಬಹುದು. ಆ ರೀತಿ 144 ಸೆಕ್ಷನ್ ಜಾರಿಗೆ ತಂದಿದ್ರು ಲಾಸ್ಟ್ ಟೈಮು. ಅದನ್ನ ನೋಡ್ಕೊಂಡು ಮಂಡ್ಯದಲ್ಲೂ ಶುರು ಮಾಡ್ಕೊಬಿಟ್ಟಿದ್ದಾರೆ. ಜಿಲ್ಲಾಧಿಕಾರಿ ಸುತ್ತ ಇದಾಕೊಂಡಿದ್ದಾರೆ, ಕಬ್ಬಣದ ಗೇಟ್ ಹಾಕೊಂಡಿದ್ದಾರೆ. ಈ ರೀತಿ ಇವ್ರಿಗೆ ಏನಾರ ಬುದ್ಧಿ ಕಲಿಸ್ಲಿಲ್ಲ ಅಂದ್ರೆ ಪ್ರತಿಯೊಂದು ಜಿಲ್ಲೆ ಪ್ರತಿಯೊಂದು ತಾಲೂಕಲ್ಲಿ ಈ ರೀತಿ ಮೂಲಭೂತ ಹಕ್ಕುಗಳ ಉಲ್ಲಂಘನೆ ಆಗುತ್ತೆ. ನೋಡಿ, ಇನ್ನೊಂದು ಮುಖ್ಯವಾದ ವಿಷಯ ಏನು ಅಂದ್ರೆ, ನೀವು 4-5 ಜನ KRS ಪಕ್ಷದ ಕಾರ್ಯಕರ್ತರು ಯಾರ್ಯಾರು ಅರೆಸ್ಟ್ ಆಗಿದ್ದೀರಾ, ನೀವೆಲ್ಲ ಯಾವತ್ತಿಂದ ಅರೆಸ್ಟ್ ಆಗಿದ್ದೀರಾ ಅವತ್ತಿನಿಂದ ನೀವು ಮತ್ತೆ ನಿಮ್ಮ ಕುಟುಂಬದ ಪ್ರತಿದಿನದ ಖರ್ಚು ವೆಚ್ಚ, ಸಾಲ ಸಂಪಾದನೆ ಇದನ್ನೆಲ್ಲ ಸೇರಿಸಿ ಪ್ರಕರಣ ದಾಖಲಿಸಿ. ನಿಮ್ಮ ಪ್ರತಿಭಟನೆ ಅಥವಾ ನಿಮ್ಮ ಹೋರಾಟ ನ್ಯಾಯಯುತವಾಗಿ ಇದ್ರೆ ಆ ಸಂಬಂಧಪಟ್ಟ ಅಧಿಕಾರಿಯ ಸಂಬಳ ಮತ್ತೆ ಸೌಲಭ್ಯ ಅಥವಾ ಪಿಂಚಣಿ ಅದರಿಂದ ಅದನ್ನ ವಸೂಲಿ ಮಾಡಬಹುದು. ಮಂಡ್ಯ ಜಿಲ್ಲೆಯಲ್ಲಿ ಹೈಕೋರ್ಟ್ ಆದೇಶ ಉಲ್ಲಂಘನೆ ಮಾಡಿ ಕಾವೇರಿ ಆರತಿ ಮಾಡ್ತಾ ಇದ್ದಾರೆ. ಅವ್ರಿಗೆಲ್ಲ ಪೊಲೀಸ್ನವರು ಪ್ರೊಟೆಕ್ಷನ್ ಕೊಟ್ಟಿದ್ದಾರೆ. ನೀವು ಪ್ರಶ್ನೆ ಮಾಡಿದಿರ, ಪೊಲೀಸ್ ಸ್ಟೇಷನ್ ಮುಂದೆ ಹೋಗಿ ಪ್ರಶ್ನೆ ಮಾಡಿದಿರ, ನಿಮ್ಮನ್ನ ಅರೆಸ್ಟ್ ಮಾಡಿ ಒಳಗಡೆ ಹಾಕಿದ್ದಾರೆ. ಅವ್ರಿಗೊಂದು ಕಾನೂನು, ನಿಮ್ಗೊಂದು ಕಾನೂನು. ಈ ಪೊಲೀಸ್ ಅಧಿಕಾರಿಗಳಿಗೆ ಸಂಬಳ ಕೊಡ್ತಾ ಇರೋದು ಸಂವಿಧಾನನ ರಕ್ಷಣೆ ಮಾಡಬೇಕು, ಲಾ ಅಂಡ್ ಆರ್ಡರ್ ನ ಮೇಂಟೈನ್ ಮಾಡಬೇಕು ಅಂತ. ಯಾರು ಸಂವಿಧಾನನ ಉಲ್ಲಂಘನೆ ಮಾಡ್ತಾ ಇದಾರೆ ಅವ್ರಿಗೆ ರಕ್ಷಣೆ ಕೊಡ್ತಾ ಇದ್ದಾರೆ. ಯಾರು ಸಂವಿಧಾನನ ರಕ್ಷಣೆ ಮಾಡೋ ಕೆಲಸ ಮಾಡ್ತಾ ಇದಾರೆ ಅವ್ರನ್ನ ಹಿಡಿದು ಜೈಲ್ಗೆ ಹಾಕ್ತಾ ಇದ್ದಾರೆ. ಇವ್ರಿಗೆಲ್ಲ ಬುದ್ಧಿ ಕಲಿಸ್ಬೇಕು ಅಂದ್ರೆ ನೇರವಾಗಿ ಸುಪ್ರೀಂ ಕೋರ್ಟ್ ಹೋಗಿ ಕದ ತಟ್ಟಿ ಪ್ರಕರಣ ದಾಖಲೆ ಮಾಡಿ ಹೋರಾಟ ಮಾಡಿ. ಖಂಡಿತ ನಾವು ರೈತ ಸಂಘದ ಕಾರ್ಯಕರ್ತರೆಲ್ಲ